ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಸೊ ಎಲ್ಲರೂ ನೋಡ್ತಾ ಇದ್ದೀರಾ, ಬಿಗ್ ಬಾಸ್ ಸೀಸನ್ 12 ಫೈನಲ್ ಅಂತೂ ಬಂದಿದೆ. ಸೊ ಯಾರು ಗೆಲ್ತಾರೆ, ಯಾರು ಗೆಲ್ಬೋದು, ನಮ್ಮ ಒಟ್ಟು ಇವರಿಗೆ, ನನ್ನ ಸಪೋರ್ಟ್ ಇವರಿಗೆ ಅಂತ ಸಾಕಷ್ಟು ಚರ್ಚೆ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಇದೆಲ್ಲದರ ನಡುವೆ ಇನ್ನೇನು ಫೈನಲ್ ಯಾರೋ ಒಬ್ಬರು ಗೆಲ್ಲೇಬೇಕು. ಸೊ ನೀವು ಯಾರು ಸಾಕಷ್ಟು ಜನ ವೋಟ್ ಮಾಡಿರ್ತಾರೆ, ಒಳಗಡೆ ಸ್ಪರ್ಧೆಗಳು ಯಾರು ಚೆನ್ನಾಗಿ ಆಟ ಆಡಿರ್ತಾರೆ ಅವ್ರು ಗೆಲ್ತಾರೆ. ಆದರೆ ಮನೆ ಒಳಗಿನ ವಿಚಾರಗಳು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿದೆ. ಅದೇನಂತಂದರೆ ಏನಿಲ್ಲ, ಗಿಲ್ಲಿ ಮತ್ತು ಕಾವ್ಯ ಅವರ ಫ್ರೆಂಡ್ಶಿಪ್, ಅವರ ಒಂದು ನಡುವಿನ ಒಂದು ಏನಂತಾರೆ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು, ಆ ಒಂದು ಕಾಲೆಳೆಯೋದು, ಅದೊಂದು ಕೀಟ್ಲೆ ಇರುತ್ತಲ್ಲ, ಆ ಒಂದು ಇದ್ರ ಬಗ್ಗೆ ಚರ್ಚೆ ಶುರು ಆಗ್ತಿದೆ. ಚರ್ಚೆ ಶುರು ಅಷ್ಟೊಂದು ಸೀರಿಯಸ್ ಯಾಕಾಯಿತು, ಅಷ್ಟೊಂದು ಚರ್ಚೆ ಮಾಡೋ ಲೆವೆಲ್ಗೆ ಆ ಟಾಪಿಕ್ ಯಾಕೆ ಬಂತು ಅಂದರೆ, ವಾರದ ಕತೆ ಕಿಚ್ಚನ ಜೊತೆ ಅಂದರೆ ಲಾಸ್ಟ್ ವೀಕಲ್ಲಿ ಆಯಿತು. ಸೊ ಆವಾಗ ಕಾವ್ಯ ಹೇಳ್ತಾರೆ ಏನಂತ, ನಾನು ಸ್ಟಾರ್ಟಿಂಗ್ಗೆ ಗಿಲ್ಲಿ ಜೊತೆ ಈ ಥರ ಒಂದು ಫ್ರೆಂಡ್ಶಿಪ್ಪು, ಈ ಒಂದು ಕ್ಲೋಸ್ನೆಸ್ಸು ನಾನು ಸ್ಟಾರ್ಟಿಂಗಲ್ಲೇ ಗಿಲ್ಲಿಗೆ ಹೇಳಬೇಕಾಗಿತ್ತು. ಈ ಥರ ಬೇಡ, ನನ್ನ ಜೊತೆ ಇಟ್ಕೋಬೇಡ, ಈ ಥರ ನನ್ನ ಜೊತೆ ಕೀಟ್ಲೆ ಮಾಡೋದಾಗಿರ್ಬೋದು, ರೇಗ್ಸೋದಾಗಿರ್ಬೋದು, ಆ ಒಂದು ಹೇಳ್ತಾರೆ ಫ್ರೀ ಬಿಟ್ಟಿರ್ತಾರಲ್ಲ, ಆ ಥರ ಮಾಡೋ ನಾನು ಮುಂಚೆನೇ ಹೇಳಬೇಕಿತ್ತು. ಸೊ ಹೇಳಿಲ್ಲ, ಅದು ನನಗೆ ಇಲ್ಲಿ ಇವಾಗ ಸಮಸ್ಯೆ ಆಗ್ತಿದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಅದೊಂದು ಸ್ಟೇಟ್ಮೆಂಟ್ ಅಷ್ಟೇ ಕೊಟ್ಟಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಅಭಿಮಾನಿಗಳು ಕಾವ್ಯ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಸೊ ಯಾಕೆ ರೊಚ್ಚಿಗೆದ್ದಿದ್ದಾರೆ, ಏನಾಯಿತು, ಎರಡನ್ನೂ ಕೂಡ ನಾವು ಈಗ ಫ್ಯಾನ್ಸು ಗಿಲ್ಲಿಗೆ ರೊಚ್ಚಿಗೆದ್ದರೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಒಂದು ಸೈಡ್ ಮಾತಾಡೋಕ್ಕಲ್ಲ. ಸೊ ಎರಡು ಏನಾಗಿದೆ ಚರ್ಚೆ, ಏನು ವಿಚಾರ ಏನು ಅನ್ನೋದು ಮಾತಾಡಬೇಕಾಗುತ್ತೆ. ಸ್ಟಾರ್ಟಿಂಗ್ ನೀವೆಲ್ಲ ನೋಡಿರ್ತೀರ, ಕಾವ್ಯ ಮತ್ತು ಗಿಲ್ಲಿದು ಅದೊಂಥರ ಒಂದು ಬಾಂಡಿಂಗು, ಆ ಒಂದು ಫ್ರೆಂಡ್ಶಿಪ್ಪು ಏನು ಹೇಳ್ತಾರೆ ಅವರವರ ವಿಚಾರ ಚೆನ್ನಾಗಿತ್ತು, ನೋಡುಗರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾಯಿತ್ತು, ರೇಗ್ಸೋದಾಗಿರ್ಬೋದು, ಇವ್ರನ್ನ ರೇಗ್ಸೋದಾಗಿರ್ಬೋದು, ಎಲ್ಲರೂ ಕೂಡ ಚೆನ್ನಾಗಿತ್ತು. ಬಟ್ ನಡುವೆ ಮಧ್ಯ ಒಂದೊಂದು ಹಿಂಟ್ ಬೈ ಅಂದರೆ ಅವ್ರ ನಡುವೆ ಒಂದು ಬರ್ತಾಯಿತ್ತು. ಕಾವ್ಯ ಏನಂತಂದರೆ, ಗಿಲ್ಲಿ ಇದು ಜಾಸ್ತಿ ಆಯಿತು, ಇದು ಅತಿ ಆಯಿತು, ನನ್ನ ಜೊತೆ ಹಂಗಿರಬೇಡ, ನನ್ನ ಜೊತೆ ಹಿಂಗಿರಬೇಡ ಅಂತ ಮಧ್ಯೆ ಬರ್ತಾಯಿತ್ತು. ಅದಾದ ತಕ್ಷಣ ಮತ್ತೆ ತಿರ್ಗಾ ಅವ್ರದ್ದೊಂದು ಫ್ರೆಂಡ್ಶಿಪ್, ಒಂದು ಬಾಂಡಿಂಗ್ ಕಂಟಿನ್ಯೂ ಆಗ್ತಾಯಿತ್ತು. ಸೊ ಬಟ್ ಲಾಸ್ಟ್ ಟೈಮು ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಹೇಳಿರ್ತಕ್ಕಂಥ ಕಾವ್ಯ ಒಂದು ಸ್ಟೇಟ್ಮೆಂಟು ಈಗ ಗಿಲ್ಲಿಗೂ ಮತ್ತು ಗಿಲ್ಲಿ ಫ್ಯಾನ್ಸ್ಗೂ ಒಂಥರ ಶಾಕ್ ಕೊಟ್ಟಿದೆ. ಗಿಲ್ಲಿಗೆ ಒಳಗಡೆ ಯಾವ ಥರ ಶಾಕ್ ಕೊಟ್ಟಿದೆಯೋ, ಬಟ್ ಹೊರಗಡೆ ಫ್ಯಾನ್ಸು ಶಾಕ್ ಆಗೋದ್ರ ಜೊತೆಗೆ ರೊಚ್ಚಿಗಿದ್ದಾರೆ. ಕಾವ್ಯ ನೀವು ನೋಡ್ಬೋದು, ಅದು ನಾನು ನೋಡಿದೆ, ಅಬ್ಸರ್ವ್ ಮಾಡಿದೆ, ಗಿಲ್ಲಿ ಫ್ಯಾನ್ಸ್ ಯಾವ ಥರ ಕಮೆಂಟ್ಸ್ ಆಗ್ತಿದ್ದಾರೆ ಅಂದರೆ ಅದು ತರಹೇವಾರಿ ಕಮೆಂಟ್ಸ್. ಅಂದರೆ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಏನಾಗಿದೆ ಅಂತ, ಬಟ್ ಗಿಲ್ಲಿಗೆ ಸಪೋರ್ಟಾಗಿ ಅವರಿದ್ದಾರೆ. ಸೊ ಯಾಕೆ ಈ ಥರ ಕಾವ್ಯ ಉಲ್ಟಾ ಹೊಡೆದ್ರು? ಕಾವ್ಯ ಸ್ಟಾರ್ಟಿಂಗಲ್ಲೇ ಹೇಳ್ಬೋದಾಗಿತ್ತು, ಈಗ ಹೇಳೋದ ಅವಶ್ಯಕತೆ ಏನಿತ್ತು? ಗಿಲ್ಲಿಯಿಂದ ಫೈನಲಿಗೆ ಬಂದಿರೋ ಕಾವ್ಯ ಈಗ ಫೈನಲ್ ಅಂತ ಬಂದಮೇಲೆ ಗಿಲ್ಲಿ ಸಪೋರ್ಟ್ ಬೇಡ. ಯಾಕೆ ಏನೋ ಹೇಳ್ತಾರಲ್ಲ, ಹತ್ತಿದ ಏಣಿಯನ್ನು ಕಾಲಲ್ಲಿ ಒದ್ರು ಅನ್ನೋ ಥರ ಈಗ ಫ್ಯಾನ್ಸ್ ಮಾತಾಡ್ಕೊಳ್ತಿದ್ದಾರೆ. ಕಾವ್ಯ ಕೂಡ ಆ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು ಹಂಗೆ ಅನ್ನಿಸ್ತಾ ಇದೆ. ಬಟ್ ನಾವು ಎರಡೂ ಪರ್ಸ್ಪೆಕ್ಟಿವ್ ಅಂದರೆ ಎರಡೂ ಕಡೆಯಿಂದ ನೋಡಬೇಕಾಗುತ್ತೆ. ಈಗ ಗಿಲ್ಲಿ ಫ್ಯಾನ್ಸ್ ಕಮೆಂಟ್ ಆಗ್ತಾರೆ ಅಂತ ಅಂದ್ಬಿಟ್ಟು ನಾವು ಗಿಲ್ಲಿ ಮಾಡಿದ ಸರಿ ಅಂತಲೂ ಹೇಳ್ಬಾರ್ದು, ಇಲ್ಲ ಕಾವ್ಯ ತಪ್ಪು ಮಾಡಿದ್ರು ಅಂತಲೂ ಹೇಳ್ಬಾರ್ದು. ಎರಡನ್ನೂ ನೋಡ್ಬೇಕೇನಾಗುತ್ತೆ. ಹೌದು, ಅವ್ರದ್ದೊಂದು ಬಾಂಡಿಂಗ್ ಚೆನ್ನಾಗಿತ್ತು, ಎಲ್ಲ ಕೂಡ ಚೆನ್ನಾಗಿ ಹೋಗ್ತಾಯಿತ್ತು. ಅದ್ರ ನಡುವೆ ಕಾವ್ಯ ಮತ್ತು ಗಿಲ್ಲಿ ಆ ಫ್ರೆಂಡ್ಶಿಪ್ಪು, ಆ ಒಂದು ರೇಗ್ಸೋದು ಮಾಡ್ತಾಯಿದ್ರು. ಬಟ್ ಗಿಲ್ಲಿ ಏನೋ ಒಂದು ಸ್ಟೆಪ್ಪು ಮುಂದೆ ಹೋದ್ರ. ಕಾವ್ಯಂಗೋಸ್ಕರ ಎಲ್ಲ ಟಾಸ್ಕಲ್ಲೂ ಸಪೋರ್ಟ್ ಮಾಡೋದು, ಕಳಪೆನ ಕಾವ್ಯಂಗೆ ಕಳಪೆ ಮಾಡಿದ್ರು ಕೂಡ ಕಳಪೆ ಕೊಡ್ತಾ ಇರಲಿಲ್ಲ ಕಾವ್ಯಂಗೆ, ಈ ಥರ ಮಾಡ್ತಾಯಿದ್ರು. ಅದನ್ನು ಬಳಸ್ಕೊಂಡಂತಹ ಕಾವ್ಯ ಫೈನಲ್ ಅಂತೂ ಬಂದಿದ್ದಾರೆ. ಈಗ ಅವಶ್ಯಕತೆ ಇಲ್ಲ ಗಿಲ್ಲಿದು. ಸೊ ಹಂಗಾಗಿ ಈ ಥರ ಹೇಳ್ತಾ ಇದ್ದಾರೆ. ಕೆಲವ್ರು ಕಮೆಂಟ್ ನಾನು ನೋಡ್ತಾ ಇದ್ದೆ, ಅದೇ ಅವ್ರ ಫ್ರೆಂಡ್ಸ್ ಗಿಲ್ಲಿ ಫ್ಯಾನ್ಸ್ ಆಗ್ತಾಯಿದ್ದು. ನನಗೆ ಏನು ಸ್ನಾನಕ್ಕೆ ಹೋದರೆ ಬಕೀಟು ನೆನಪಾಗಲ್ಲ, ಕಾವ್ಯ ನೆನಪಾಗ್ತಾರೆ. ಅಂದರೆ ಅದೇ ಬಕೀಟ್ ಹಿಡಿದು ಕಾವ್ಯ ಫೈನಲ್ ತನಕ ಬಂದಿದ್ದಾರೆ ಅನ್ನೋ ಥರ ಅರ್ಥ ಅವ್ರದ್ದು ಕಮೆಂಟ್ಸು. ಸೊ ಏನು ಗಿಲ್ಲಿ ಸಾಕಿದ ಗಿಣಿ ಗಿಲ್ಲಿಗೆ ಹದ್ದಾಗಿ ಕುಕ್ತು ಅನ್ನೋ ಥರ ಒಂದು ಕಮೆಂಟು. ಸೊ ಈ ಥರ ಸಾಕಷ್ಟು ವೆರೈಟಿಗೆ ಅದು ಬೇರೆ ಥರ ಕಮೆಂಟ್ಸ್ ಹಾಕ್ತಿದ್ದಾರೆ. ಬಟ್ ಕೆಲವು ಹೇಳೋ ಅಷ್ಟು ಮಾತ್ರ ನಾವು ಹೇಳ್ಬೋದು. ಒಂದು ಕಡೆ ಒಂದು ದೃಷ್ಟಿಕೋನದಲ್ಲಿ ನೋಡಿದವರಿಗೆ ಹೌದು, ಗಿಲ್ಲಿ ಜೊತೆ ಗಿಲ್ಲಿನ ಸ್ಟ್ರಾಂಗ್ ಕಂಟೆಂಟ್ ಅವ್ರ ಜೊತೆ ಚೆನ್ನಾಗಿದ್ದರೆ ಫೈನಲ್ ಅಂತ ಬಂದಿರ್ಬೋದು, ಅವ್ರದ್ದು ಹೆಲ್ಪ್ ತಗೊಂಡಿದ್ದಾರೆ, ಅವರನ್ನು ಬಳಸ್ಕೊಂಡಿದ್ದಾರೆ ಅನ್ನೋ ಥರ ಇರುತ್ತೆ. ಇನ್ನೊಂದು ಕಡೆ ಕಾವ್ಯ ಬರೀ ಗಿಲ್ಲಿ ಸಪೋರ್ಟಿಂದನೇ ಬಂದಿದ್ದಾರಾ, ಅವರು ಒಳಗಡೆ ಟಾಸ್ಕ್ ಆಡಿಲ್ವಾ, ಅವರ ಒಂದು ಆಟ, ಅವರ ಪರ್ಫಾರ್ಮೆನ್ಸು, ಅವರ ಒಂದು ಸ್ಟ್ರಾಟಜಿ ಬಳಸಿಲ್ವಾ? ಇದೆ, ಬಳಸಿದ್ದಾರೆ, ಅವರ ಆಟನೂ ಆಡಿದ್ದಾರೆ, ಅವರ ಆಟ ಕೆಲವು ಟಾಸ್ಕಲ್ಲಿ ಗೆದ್ದಿದ್ದಾರೆ, ಕೆಲವು ಜಗಳನೂ ಆಡಿದ್ದಾರೆ, ಎಲ್ಲಿ ಮಾತಾಡಬೇಕಲ್ಲಿ ಮಾತಾಡಿದ್ದಾರೆ. ಬಟ್ ಕಾವ್ಯದು ಸರಿ ಅಂತಲೂ ಹೇಳೋಕ್ಕಾಗಲ್ಲ. ಹೌದು, ಕಾವ್ಯ ಮುಂಚೆನೇ ಹೇಳ್ಬೋದಾಗಿತ್ತಲ್ಲ, ಗಿಲ್ಲಿ ಈ ಥರ ಬೇರೆಯವರಿಗೂ, ಈಗ ಗಿಲ್ಲಿಗೆ ಹೇಳ್ದಂಗೆ ಬೇರೆಯವ್ರಿಗೆ ಹೇಳ್ತಾಯಿದ್ರು. ಸೊ ಗಿಲ್ಲಿ ಈ ಥರ ನನ್ನ ಜೊತೆ ರೇಗ್ಸೋದಾಗಿರ್ಬೋದು, ಈ ಥರ ಆ ಒಂದು ನಿನಗೆ ಕೊಟ್ಟಿರೋ ಫ್ರೀಡಮನ್ನು ಮಿಸ್ಯೂಸ್ ಮಾಡ್ಕೊಳ್ತಿದ್ದೆ, ಆ ಥರ ಮಾಡಬೇಡ ಅಂತ ಸ್ಟಾರ್ಟಿಂಗಲ್ಲೇ ಹೇಳ್ಬೋದಾಗಿತ್ತು. ಗಿಲ್ಲಿ ಹುಷಾರಾಗ್ತಾಯಿದ್ರು. ಬಟ್ ಗಿಲ್ಲಿಗೆ ಡೈರೆಕ್ಟಾಗಿ 2-3 ಸಲ ಹೇಳಿದ್ರು ಕೂಡ ಅದನ್ನು ಸೀರಿಯಸ್ಸಾಗಿ ತಗೊಂಡಿಲ್ಲ ಅನ್ನೋ ವಿಚಾರ ಕೂಡ ಬರ್ತಾಯಿದೆ. ಒಂದು ಕಡೆ ಗಿಲ್ಲಿದು ತಪ್ಪಾಗಿರುತ್ತೆ. ಯಾಕೆ ಹೇಳ್ರಿ,
ಹೇಳಿದ್ದಾರೆ ಸ್ಟಾರ್ಟಿಂಗ್ 2-3 ಸಲ ಗಿಲ್ಲಿ ಇದು ಚೆನ್ನಾಗಿರಲ್ಲ, ಇದೆಲ್ಲ ರೇಗ್ಸೋದಾಗೆಲ್ಲ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಗಿಲ್ಲಿ ಅವಾಗಲೇ ಅರ್ಥ ಮಾಡಿಕೊಂಡು ಹುಷಾರಾಗಿದ್ದರೆ ಈಗ ಫೈನಲಿ ಗಿಲ್ಲಿಗೆ ಈ ಒಂದು ಆಪಾದನೆ, ಆ ಒಂದು ಸ್ಟೇಟ್ಮೆಂಟ್ ಬರ್ತಾ ಇರಲಿಲ್ಲ ಅಂತ ಎಲ್ಲ ಫ್ಯಾನ್ಸ್ಗಳ ವಾದ, ಚರ್ಚೆ. ಕರೆಕ್ಟು ಇರ್ಬೋದು, ಆ ಥರನೂ ಇರುತ್ತೆ. ಬಟ್ ಕಾವ್ಯ ಈ ಥರ ಬಳಸ್ಕೊಂಡು ಗಿಲ್ಲಿನ ಬಳಸ್ಕೊಂಡು ಬಂದಿದ್ದಾರೆ. ಒಂದು ಕಡೆ ಧನುಷ್ಗೆ ಧನುಷ್ ಜೊತೆ ಚೆನ್ನಾಗಿರ್ತಾರೆ. ಧನುಷ್ ಏನೇ ಮಾಡೋರು ಓಕೆ, ಧನುಷು ಕಾಲು ಎಳೆದ್ರು ಓಕೆ, ಧನುಷು ರೇಗ್ಸಿದ್ರು ಓಕೆ, ಧನುಷು ಕೀಟ್ಲೆ ಮಾಡಿದ್ರು ಓಕೆ. ಅದೇ ಎಲ್ಲಂದ್ರೂ ಗಿಲ್ಲಿ ಮಾಡಿದ್ರೆ ಕಾವ್ಯಂಗೆ ಆಗಲ್ಲ, ಯಾಕೆ ಈ ಥರ ಅನ್ನೋ ಥರ ಚರ್ಚೆನೂ ಕೂಡ ಇದೆ. ಬಟ್ಟು ನಾವು ಅದನ್ನು ಒಂದೇ ದೃಷ್ಟಿಕೋನದಲ್ಲಿ ಅಥವಾ ಇವ್ರಂಗೆ ಇದನ್ನ ಯಾಕೆ ಮಾಡಬಾರ್ದಾಗಿತ್ತು, ಇದನ್ನ ಯಾಕೆ ಮಾಡಬೇಕಾಗಿತ್ತು ಅಂತ ಹೇಳೋಕ್ಕಾಗಲ್ಲ, ಅವ್ರವ್ರ ಇಷ್ಟ. ಬಟ್ ಗಿಲ್ಲಿ ಫ್ಯಾನ್ಸು ಕಾವ್ಯ ಮಾಡ್ತಾರ ತಪ್ಪು ಅನ್ನೋ ಥರ ಹೇಳ್ತಾ ಇದ್ದಾರೆ. ಅದನ್ನು ಬಿಗ್ ಬಾಸನ್ನು ಡೇ ಒನ್ನಿಂದ ಇಲ್ಲಿವರೆಗೂ ನೋಡಿದವರಿಗೆ ಖಂಡಿತ ಗೊತ್ತೇ ಆಗುತ್ತೆ. ಅದರ ಯಾವ ಥರ ಅವರಿದ್ದರು, ಯಾವ ಥರ ಒಳಗಡೆ ಬಿಹೇವಿಯರ್ ಇತ್ತು, ಯಾವ ಥರ ಫ್ರೆಂಡ್ಶಿಪ್ ಇತ್ತು, ಲಾಸ್ಟಿಗೆ ಯಾಕೆ ಈ ಥರ ಹೇಳಿದ್ರು ಅನ್ನೋದು ಅರ್ಥ ಆಗುತ್ತೆ. ಇದೆಲ್ಲದರ ನಡುವೆ ಲಾಸ್ಟ್ ವಾರ ನೀವು ನೋಡಿದ್ರಿ, ಮನೆಯ ಸ್ಪರ್ಧಿಗಳು ಮತ್ತೊಬ್ಬ ಸ್ಪರ್ಧಿಗೆ ಏನಾದರೂ ಗಿಫ್ಟ್ ಕೊಡೋದಿದ್ರೆ, ಏನಾದರೂ ಒಂದು ಉಡುಗೊರೆ ಕೊಡೋದಿದ್ರೆ ಏನಾದರೂ ಕೊಡ್ಬೋದು ಅಂತ ಕಿಚ್ಚ ಸುದೀಪ್ ಅವರು ಒಂದು ಹೇಳ್ತಾರೆ. ಆವಾಗ ಕಾವ್ಯ ಧನುಷ್ ಅವರಿಗೆ ಒಂದು ನನ್ನ ಹತ್ರನೇ ಧನುಷ್ ಮೇಕಪ್ ಮಾಡಿಸ್ಕೊಳ್ಳೋದು ವೀಕೆಂಡಲ್ಲಿ, ಸೊ ನಾನೊಂದು ಮೇಕಪ್ ಯಾವುದೋ ಒಂದು ಪ್ರಾಡಕ್ಟ ಅವ್ರಿಗೆ ಕೊಡ್ತಾರೆ. ಅದೇ ಥರ ಗಿಲ್ಲಿಗೂ ಫಸ್ಟ್ ಆಪ್ಷನ್ ಧನುಷು, ಸೆಕೆಂಡ್ ಆಪ್ಷನ್ ಗಿಲ್ಲಿ. ಆಯಿತಾ, ಅರ್ಥ ಮಾಡ್ಕೊಳ್ಳಿ. ಕಾವ್ಯ ಅವರ ದೃಷ್ಟಿಯಲ್ಲಿ ಫಸ್ಟ್ ಆಪ್ಷನ್ನು ಧನುಷ್, ಸೆಕೆಂಡ್ ಆಪ್ಷನ್ ಗಿಲ್ಲಿಗೂ ಕೂಡ ಏನೋ ಒಂದು ಕೊಂಬೆನೋ ಬಾಚಣಿಕೆ ಕೊಡ್ತಾರೆ. ಆಯಿತು, ಅಲ್ಲಿ ಮುಗೀತು. ಬಟ್ ಆದರೆ ಗಿಲ್ಲಿ ದೃಷ್ಟಿಕೋನದಲ್ಲಿ ಯಾವುದೇ ವಿಚಾರ ಬಂದರೂ ಕಾವ್ಯನೇ ಫಸ್ಟು, ಟಾಸ್ಕಲ್ಲಿ ಸೋತರು ಕಾವ್ಯನೇ ಫಸ್ಟು, ಕಾವ್ಯಗೆ ನಾನು ಸಪೋರ್ಟು. ಈ ಥರ ಮಾಡ್ಕೊಂಡು ಬಂದಿರೋ ಗಿಲ್ಲಿಗೆ ಕೊನೆಗೆ ಬೆನ್ನಿಗೆ ಚೂರಿ ಹಾಕಿದ್ರು ಕಾವ್ಯ ಅನ್ನೋ ಥರ ಫ್ಯಾನ್ಸು ಮಾತಾಡ್ಕೊಳ್ತಾ ಇದ್ದಾರೆ. ಫೈನಲಿ ಏನೇ ಆಗಿರ್ಬೋದು, ಆದರೆ ಈ ಥರ ಒಂದು ಒಳಗಡೆ ವಿಚಾರಗಳು ಎಲ್ಲರೂ ಕೂಡ ಸ್ಟಾರ್ಟಿಂಗಲ್ಲೇ ಯಾರು ಇರ್ತಾರೋ ಅವರು ಕೊನೆ ತನಕ ಇರಲ್ಲ. ಕೊನೆಯಲ್ಲಿ ಏನೋ ಚೆನ್ನಾಗಿದ್ದವರು ಸ್ಟಾರ್ಟಿಂಗಲ್ಲಿ ಜಗಳ ಆಡಿರ್ತಾರೆ. ಸೊ ಈ ಥರ ಎಲ್ಲ ಉಲ್ಟಾ ಸೀದಾ ಇರುತ್ತೆ ಬಿಗ್ ಬಾಸಲ್ಲಿ. ಬಟ್ ಆದರೆ ಇಲ್ಲಿ ಇಂಡಿವಿಜುವಲ್ ಫೈನಲಿ ಒಬ್ಬರೇ ಗೆಲ್ಲೋದು, ಆ ಒಂದು ಗೆಲ್ಲೋದಕ್ಕೆ ಆಟ ಆಡಬೇಕು. ಸೊ ನೋಡಿದ್ರಲ್ಲ, ಇದಿಷ್ಟು ಬಿಗ್ ಬಾಸ್ ಅಪ್ಡೇಟ್. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಬಿಗ್ ಬಾಸ್ ಸಂಬಂಧಿತ ವಿಚಾರಗಳ ಜೊತೆ ಬಂದೇ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.